ನಾನು ದೇವಿ ವಿನೋಸ್ ಚಾನಲ್. ಸೊ ಇವತ್ತು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀನಿ, ವೆರಿ ಸ್ಪೆಷಲ್ ಟ್ರಿಪ್. ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಆಸ್ ಆಫ್ ನಾವು ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಟ್ರೈನ್ ಬೋರ್ಡ್ ಮಾಡೋದಕ್ಕೆ. ಸೊ ಲೆಟ್ಸ್ ಗೋ. ಸೊ ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಬ್ಯಾಗ್ ಹಾಕೊಂಡಿದ್ದೀನಿ. ಇಟ್ ಲುಕ್ಸ್ ಲಿಟಲ್ ಹೆವಿ ಬಟ್ ಓಕೆ, ಮ್ಯಾನೇಜಬಲ್ ಇದೆ. ಬಟ್ ತುಂಬಾ ಹೊತ್ತು ಹಾಕೊಂಡಾಗ ಏನಾದ್ರು ಅನ್ಸ್ಬೋದು. ನೋಡೋಣ. ಐ ಆಮ್ ಹೋಪಿಂಗ್ ಐಲ್ ಬಿ ಏಬಲ್ ಟು ಮ್ಯಾನೇಜ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೋ. ಬಾಯ್. ಫಸ್ಟ್ ಲೆಟ್ಸ್ ಗೋ ಟು ಮೆಟ್ರೋ. ಮಮ್ಮಿ ಲೇಟ್ ಆಗೋಗಿದೆ. ಟ್ರೈನ್ ಬಂದಿದೆ. ಲೆಟ್ಸ್ ಬೋರ್ಡ್ ದ ಟ್ರೈನ್. ಸೊ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ಅರೌಂಡ್ 4:40 PM ನಾವು ಮೆಜೆಸ್ಟಿಕ್ಕಿಂದ ಹೊರಟ್ವಿ. ನಾವು ಸೋಲಾಪುರ್ ಹೋಗಿ ಅಲ್ಲಿಂದ ಮತ್ತೆ ಪುಣೆ ಹೊರಡ್ತೀವಿ. ಸೊ ಪುಣೆ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 10 AM 10:30 AM ಆಗುತ್ತೆ. ಸೊ ಇಟ್ಸ್ ಅ ಲಾಂಗ್ ಟ್ರೈನ್ ಜರ್ನಿ. So we have reached Pune ರೈಲ್ವೆ ಸ್ಟೇಷನ್. ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅವರು. ಇನ್ನೊಂದಷ್ಟು ಐ ಥಿಂಕ್ 3-4 hours ಜರ್ನಿ ಇದೆ ಇಲ್ಲಿಂದ ಮತ್ತೆ. ಲೆಟ್ಸ್ ಗೋ. ಯಾರಿರದ ರಸ್ತೆಯಲ್ಲಿ ಸಂತರಿಸೋ ಹವಳೆ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ. ಸಮರಾರಿ ನಿಂತದೆ ಅವಳ ಕೈಯಲ್ಲಿ, ಕ್ಷಣವಾದೆ ಅವಳ ಗುಂಡಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ. ಪುಣೆ ರೀಚ್ ಆಗಿದ ತಕ್ಷಣ ನಮ್ಮ ಆರ್ಗನೈಸರ್ ಮಿಸ್ಟರ್ ನಿರಂಜನ್ ಅವರು ಬಂದು ನಮ್ಮನ್ನ ಪಿಕ್ ಮಾಡಿದ್ರು. TTL ಹೋಗ್ತಾ ಇದ್ದೀವಿ ನಾವಿವಾಗ. ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ ಬಂದು ಸಾವ್ಲಿಯಾ ಘಾಟ್ ವ್ಯೂ ಪಾಯಿಂಟ್. ಸೊ ಇಲ್ಲಿಂದ ಅರೌಂಡ್ 2 hours ಆಗುತ್ತೆ ನಾವು ಹೋಗೋದಕ್ಕೆ. ಆನ್ ದ ವೇ ಲಂಚ್ ಮುಗಿಸ್ಕೊಂಡು ವಿ ವಿಲ್ ಗೋ ದೇರ್. ಸಾವ್ಲಿಯಾ ಘಾಟ್ ಎಲ್ಲಿದೆ ಅಂತ ಹೇಳಬೇಕು ಅಂದರೆ ಇಟ್ ಈಸ್ ನಿಯರ್ ಮುಲ್ಶಿ ಅಂತ ಹೇಳ್ಬೋದು. ಮುಲ್ಶಿ ಡ್ಯಾಮ್ ಎಲ್ಲರಿಗೂ ಗೊತ್ತಿರ್ಬೋದು ಮೋಸ್ಟ್ಲಿ. ಸೊ ಅದರ ಹತ್ರನೇ ಬರುತ್ತೆ. ಸಾವ್ಲಿಯಾ ಘಾಟ್ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ ಅರೌಂಡ್ 30 to 40 minutes ಟ್ರೆಕ್ ಇರುತ್ತೆ. Okay, we have started seeing the beautiful views. Wow, ಎಷ್ಟು ಸಖತ್ತಾಗಿದೆ ವ್ಯೂಸ್ ಅಂದ್ರೆ. ಸೂಪರ್ ಲ್ಯಾಂಡ್ಸ್ಕೇಪ್, ಬ್ರಿಲಿಯಂಟ್ ಆಗಿದೆ.
ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಮಳೆ ಬರ್ತಾ ಇದೆ ಜೋರಾಗೆ, ಸೊ ಮಳೆ ನಿಲ್ಲೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ನಾವು ಸಾವ್ಯ ಘಾಟ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಇವಾಗ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಮಳೆ ಬರ್ತಾ ಇತ್ತು, ತುಂಬಾ ಜೋರಾಗಿ ಮಳೆ ಬಂತು ನಾವು ಇಲ್ಲಿ ಬರೋಷ್ಟರಲ್ಲಿ. ಆ್ಯಂಡ್ ಬಂದಾದ್ಮೇಲೆ ಇವಾಗ ನಿಂತಿದೆ. ಬೈ ನಾವೆಲ್ಲ ರೈನ್ ಕೋಟ್ ಎಲ್ಲ ಹಾಕೊಂಡಿದ್ದೀವಿ, ಸ್ವಲ್ಪ ಒದ್ದೆನೂ ಆಗಿದ್ದೀವಿ, ಬಟ್ ಇಟ್ಸ್ ಫೈನ್. ಇದ್ದಿದ್ರೆ ದೆವ್ವ ದೆವ್ವ ಅನ್ಬೋದಿತ್ತು. ಅದಕ್ಕೆ ಬ್ಲೂ ತಗೊಂಡ್ಬರ್ತೀವಿ. ಇವಾಗ ದೇವಸ್ಥಾನ ಇಲ್ಲ ತಾನೆ. ಅವ್ರು ಹೇಳಿದ್ದು ವೈಟ್ ಪಾಂಚ್, ಅದನ್ನೇ ಹೇಳಿದ್ದು. ಅದ್ ವೈಟ್ ಅಲ್ಲ, ನೀವು ಸಡನ್ ಆಗಿ ತಿರುಗ್ಬಿಟ್ಟು ಇವಾಗ ದೆವ್ವ ತರ ಇಲ್ಲ ತಾನೆ ಅಂತಿರಲ್ಲ. ಯಾರು ಲಾಗ್ ಮಾಡೋದು? ಇಬ್ರು ಮಾಡ್ತಾರ ಅವರು. ಮಣ್ಣು ತಗೊಂಡ್ಬಂದು ಹಾಕಿದ್ದಾರೆ ಅವರೇ ಬೇಕು ಅಂತ. ಇಲ್ಲಿ ನೆಚ್ಕೋದೆ ನಾವು ವಾಟರ್ ಫಾಲ್ಸ್ ಬರ್ಬೇಕು. Oh my God, that's the view. चलो Okay, see. ನಾನದು ಡ್ಯಾನ್ಸ್ ಸಾಂಗ್ ಇಲ್ಲೇ ಶೂಟ್ ಮಾಡಿರೋದು ಅನ್ಕೊಂಡದ. ಚಿಕ್ರಿ ಜಿಗಿರಿ ಜಿಗಿರಿ. I don't know how am I going to get down. ಈ ಕಡೆಯಿಂದ ಬನ್ನಿ. ಇಲ್ಲೇ ಇರ್ತೀನಿ ಬನ್ನಿ. ನಿಮ್ಮ ಮುಂದೆ ಹೇಳಿದ್ದೀನಿ. ಈ ಕಡೆ ಇಲ್ಲೇ ಬನ್ನಿ. Oh my God, quite not safe. Careful. Oh my God, Savya Ghat. अरे इथं खाली कुठं आहो तुम्ही? Oh my God. सावकाश सावकाश. हॅलो, अरे या ना खाली.
ಬನ್ನಿ. ಯಪ್ಪಾ, ಮಳೆ ಬಂದಿರೋದ್ರಿಂದ ಹಿಂಗಾಗಿದೆ. ಎಲ್ಲಿ ಈ ಹೊಂಡನಾ? ಹಂಗೆ ಜಂಪ್ ಮಾಡ್ಕೊಂಡು ಹೋಗಿ ಮರದಿಂದ ಮರಕ್ಕೆ Don't worry, don't worry. Oh my god. Look at that falls. Spectacular. सामने का बरसा मिले सब ಸೊ ಇದೇ ಜಾಗದಲ್ಲಿ ಚಿಗರಿ ಶೂಟಿಂಗ್ ಆಗಿರೋದು ಇದು. ಈ ಡ್ಯಾನ್ಸಸ್ ಫ್ರಮ್ ಹಿಯರ್. ಹೇಗಿತ್ತು ವ್ಯೂ? ಮಸ್ತ್ ರೇ ಮಸ್ತ್. ವ್ಯೂ ನಮಗ್ ಸೂಪರ್ ಆಗಿ ಸಿಕ್ತು, ಸಕ್ಕದಾಗಿತ್ತು. ಈಗ ಫುಲ್ ಮೋಡ ಆಗ್ಬಿಟ್ಟಿದೆ. ಓ ಮೈ ಗುಡ್ನೆಸ್. ಕಂಪ್ಲೀಟ್ ಫಾಗ್. ಕಾಯ್ಚರ ಫಾಗ್. ಮರಾಠಿ ಮಾತಾಡ್ತಿದ್ರು. ಓ ಮೈ ಗಾಡ್, ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ವ್ಯೂ ನಾನು ನೋಡಿರೋದ್ರಲ್ಲಿ. ನಾವು ಬರೋದಕ್ಕಿಂತ ಮುಂಚೆ ಮಳೆ ಬಂತು, ಸೊ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಸೊ ವಿ ಗಾಟ್ ಅ ವಂಡರ್ಫುಲ್ ವ್ಯೂ. ತುಂಬ ಚೆನ್ನಾಗಿತ್ತು. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಸಾವ್ಲಿಯಾ ಘಾಟ್ ಫಾರ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು. ತರುಣ್, your phone. 7:06 ಆಗಿದೆ ಟೈಮ್, ಬಟ್ ಸ್ಟಿಲ್ ಬೆಳಕು ಮಾತ್ರ ಇಟ್ ಇಸ್ ವೆರಿ ಬ್ರೈಟ್. ಐ ಡೋಂಟ್ ನೋ, ಇಲ್ಲಿ ತುಂಬಾ ಲೇಟ್ ಅನ್ಸುತ್ತೆ ಸನ್ ಸೆಟ್ ಆಗೋದು. ಈ ಕಡೆ ಜಾಸ್ತಿ ಕಾಣಿಸಿದ್ಯಾ ಬ್ರೈಟ್ನೆಸ್? ಕ್ಲೌಡಿ. ಈ ಕಡೆ ಇದೆ. ನಾವೀಗ ಸದ್ಯಕ್ಕೆ ಪಾಲಿ ಅನ್ನೋ ಜಾಗದಲ್ಲಿ ಉಳ್ಕೊಂಡಿದೀವಿ. ಇಟ್ಸ್ ವೆರಿ ನಿಯರ್ ಟು, ನಾಟ್ ವೆರಿ ನಿಯರ್, ಸ್ವಲ್ಪ ನಿಯರ್ ಟು ಪುಣೆ.
Savlia Ghat inda we have just come to Pali and here we are staying. It's ಸದ್ಯಕ್ಕೆ Jain type of meals ಕೊಟ್ಟಿದ್ದಾರೆ. It looks nice. ನಮ್ಮ ಹೊಸ ಫ್ರೆಂಡ್ ಮೇಘನಾ. ಸೊ ನಮ್ಮ ಡೇ 1 ಆಲ್ಮೋಸ್ಟ್ ಎಂಡ್ ಆಗಿದೆ. ಸೊ ಜಸ್ಟ್ ಊಟ ಮುಗಿಸ್ಕೊಂಡು ಬಂದು ವಿ ಆರ್ ಬ್ಯಾಕ್ ಟು ದ ಸ್ಟೇ. ನಾವು ಉಳ್ಕೊಂಡಿರೋದು ಪಾಲಿ ಅನ್ನೋ ಪ್ಲೇಸಲ್ಲಿ. ಆ್ಯಕ್ಚುಲಿ ಒಂದು ಟೆಂಪಲ್ ಇದೆ ಅಂತ ಹೇಳಿ ಅಲ್ಲಿ ಹತ್ರ ಇರುವಂತಹ ಒಂದು ಸ್ಟೇನ ಚೂಸ್ ಮಾಡಿದ್ದಾರೆ. ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಫೈನ್. ಸೊ ಇವತ್ತಿನ ಎಕ್ಸ್ಪೀರಿಯನ್ಸ್ ಮಾತ್ರ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಸಾವ್ಯ ಘಾಟ್ ವಾಸ್ ಟೂ ಗುಡ್. ಅಂದ್ರೆ ಎಲ್ಲರಿಗೂ ಇವರ್ ಲೈಕ್ ಅಮೇಸ್ಡ್ ಅಂಡ್ ರೈಟ್ ಟೈಮಿಂಗ್ ಅಲ್ಲಿ ಹೋದ್ವಿ ಅಂತ ಹೇಳ್ಬೋದು. ಬಿಕಾಸ್ ಮಳೆ ಬಂತು ನಾವು ಹೋಗಕ್ ಮುಂಚೆ. ಸೊ ಮಳೆ ಬಂದು ಜೋರಾಗಿ ನಿಂತಿದ್ರಿಂದ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಯ್ತು. ಸೊ ಇಟ್ ವಾಸ್ ಲುಕಿಂಗ್ ಅಂದ್ರೆ ಫುಲ್ ಕ್ಲಿಯರ್ ಆಗಿರುವಂತ ವ್ಯೂ ಅಲ್ಲಿ ಇಟ್ ವಾಸ್ ಲುಕಿಂಗ್ ಟೂ ಗುಡ್. ಅಂದ್ರೆ 360 ಡಿಗ್ರಿ ಫುಲ್ ನೋಡಿತ್ತು. ಅಂಡ್ ಈ ತರ ಲ್ಯಾಂಡ್ಸ್ಕೇಪ್ ಎಲ್ಲಾ ಕಡೆ ನೋಡ್ಲಿಕ್ಕೆ ಸಿಗಲ್ಲ ಅಂತ ಅನ್ಕೊಂತೀನಿ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ವಿ ಆರ್ ಡನ್ ಫಾರ್ ದ ಡೇ 1. ನಾಳೆ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದೊಳ್ಬೇಕಂತೆ. ಲೆಟ್ಸ್ ಸಿ ಹೌ ಇಟ್ ಗೋಸ್.